ಕುಂದಾಪುರದ ಮಗ ನಾನು. ಇತಿಹಾಸದಲ್ಲಿ ಈ ತರದ ಸಿನಿಮಾ ಬಂದಿಲ್ಲ. ಅದ್ಯಾವ ರಾಜ, ಅದ್ಯಾವ ರಾಜಶೇಖರ, ಅದ್ಯಾವ ಕನಕಾವತಿ. ನಿಜವಾದದ್ದು ಯಾವುದು ಗೊತ್ತಾ? ಹಿಡ್ಕೊಳ್ಳಿ ಇದು. ಇದು ನಿಜವಾದ ಸಿನಿಮಾ ಕಂಡ್ರೆ. ಇದು ನಿಜವಾದ ಸಿನಿಮಾ. ಇದು ನಿಜವಾದ ಗೆಲುವು. ನಮ್ಮೂರಿನ ಆಚಾರ ವಿಚಾರ ಇದು. ಹಿಂದುತ್ವದ ಮೇಲೆ ಮಾತಾಡ್ತಿರಲ್ಲ, ನಿಜವಾಗ್ಲೂ ಹೇಳ್ತೀನಿ, ಪ್ರತಿಯೊಬ್ಬ ಧರ್ಮದವನು ಯಾವುದೇ ಧರ್ಮವನ್ನು ಬಿಡದೆ ನೋಡ್ಬೇಕಾದಂತ ಒಂದು ಸಿನಿಮಾ ಅಂದ್ರೆ ಅದು ಕಾಂತಾರ. ಯಾರ ಪೈರಸಿ ಮಾಡೋರು? ಯಾರ ಪೈರಸಿ ಮಾಡೋರು? ನಿನಗ್ ತಾಕತ್ತೆ ಇದ್ರೆ ನೀನ್ ನಿಮ್ಮ ಅಪ್ಪನ್ ಹುಟ್ಟಿರೋ ಮಗನೇ ಆದ್ರೆ ಈ ಸಿನಿಮಾನ ಪೈರಸಿ ಮಾಡಿ ತೋರ್ಸು. ಆ ದೇವರು ನಿನ್ನ ಬಿಡಲ್ಲ. ಕೊನೆಯದಾಗಿ ಸ್ನೇಹಿತರೆ, ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಿನ್ನೆ ಅಷ್ಟೇ ಚಾಮುಂಡಿ ತಾಯಿ ಹತ್ರ ಹೋಗ್ಬಿಟ್ಟು ಚಾಮುಂಡಿಯ ದರ್ಶನ ಮಾಡ್ಕೊ ಬಂದಿದ್ದೀನಿ. ಇವತ್ತಿಗೆ ಚಾಮುಂಡಿ ತಾಯಿಯ ನಾಡ ದಸರಾ ಅನ್ನುವಂಥದ್ದು ಇವತ್ತು ಮುಗಿಯುತ್ತೆ. ಆದ್ರೆ ಕಾಂತಾರದ ಹಬ್ಬ ಇವತ್ತಿಂದ ಶುರು. ಕುಂದಾಪುರದ ಮಗ ನಾನು. ಇತಿಹಾಸದಲ್ಲಿ ಈ ತರದ ಸಿನಿಮಾ ಬಂದಿಲ್ಲ. ಅದ್ಯಾವ ರಾಜ, ಅದ್ಯಾವ ರಾಜಶೇಖರ, ಅದ್ಯಾವ ಕನಕಾವತಿ. ನಿಜವಾದದ್ದು ಯಾವುದು ಗೊತ್ತಾ? ಹಿಡ್ಕೊಳ್ಳಿ ಇದು. ಇದು ನಿಜವಾದ ಸಿನಿಮಾ ಕಂಡ್ರೆ. ಇದು ನಿಜವಾದ ಸಿನಿಮಾ. ಇದು ನಿಜವಾದ ಗೆಲುವು. ನಮ್ಮೂರಿನ ಆಚಾರ ವಿಚಾರ ಇದು. ಹಿಂದುತ್ವದ ಮೇಲೆ ಮಾತಾಡ್ತಿರಲ್ಲ, ನಿಜವಾಗ್ಲೂ ಹೇಳ್ತೀನಿ, ಪ್ರತಿಯೊಬ್ಬ ಧರ್ಮದವನು ಯಾವುದೇ ಧರ್ಮವನ್ನು ಬಿಡದೆ ನೋಡ್ಬೇಕಾದಂತ ಒಂದು ಸಿನಿಮಾ ಅಂದ್ರೆ ಅದು ಕಾಂತಾರ. ಯಾರ ಪೈರಸಿ ಮಾಡೋರು? ಯಾರ ಪೈರಸಿ ಮಾಡೋರು? ನಿನಗ್ ತಾಕತ್ತೆ ಇದ್ರೆ ನೀನ್ ನಿಮ್ಮ ಅಪ್ಪನ್ ಹುಟ್ಟಿರೋ ಮಗನೇ ಆದ್ರೆ ಈ ಸಿನಿಮಾನ ಪೈರಸಿ ಮಾಡಿ ತೋರ್ಸು. ಆ ದೇವರು ನಿನ್ನ ಬಿಡಲ್ಲ. ಕೊನೆಯದಾಗಿ ಸ್ನೇಹಿತರೆ, ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಿನ್ನೆ ಅಷ್ಟೇ ಚಾಮುಂಡಿ ತಾಯಿ ಹತ್ರ ಹೋಗ್ಬಿಟ್ಟು ಚಾಮುಂಡಿಯ ದರ್ಶನ ಮಾಡ್ಕೊ ಬಂದಿದ್ದೀನಿ. ಇವತ್ತಿಗೆ ಚಾಮುಂಡಿ ತಾಯಿಯ ನಾಡ ದಸರಾ ಅನ್ನುವಂಥದ್ದು ಇವತ್ತು ಮುಗಿಯುತ್ತೆ. ಆದ್ರೆ ಕಾಂತಾರದ ಹಬ್ಬ ಇವತ್ತಿಂದ ಶುರು.